ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಒಬ್ಬರೇ ಬಂದಿದ್ದೀರಾ? ಉಳ್ದವರೆಲ್ಲ? ಅವರೆಲ್ಲ ಬರಲ್ವಂತೆ ಮ್ಯಾಮ್, ಏನೋ ಕೆಲಸ ಇದೆಯಂತೆ. ಮೇಡಮ್, ತಪ್ಪು ತಿಳ್ಕೊಬೇಡಿ, ಅವರಿಗೆಲ್ಲ ನಿಮ್ಮ ಮೇಲೆ ಅಸಮಾಧಾನ ಇದೆ. ಒಂದು ಹೆಣ್ಣಿನ ಮಾತನ್ನ ನಾವು ಕೇಳಬೇಕಾ ಅನ್ನೋ ಧೋರಣೆ ಅವ್ರದ್ದು. ಅದನ್ನು ನೇರವಾಗಿ ಹೇಳೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಹೀಗೇನೇನೋ ನೆಪ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಕೆಲಸ ಮಾಡೋದೇ ಇಲ್ಲ ಅನ್ಸುತ್ತೆ. ಓ, ಇದಾ ವಿಷಯ? ಇರಲಿ ಬಿಡಿ, ಇದು ಎಲ್ಲ ಕಡೆ ಇರೋದೆ. ನೋಡ್ತಾ ಇರಿ, ಇದನ್ನ ನಾನು ಹೇಗೆ ಸರಿ ಮಾಡ್ತೀನಿ ಅಂತ. ನೀರಿಲ್ಲ 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 ಏರಿಯಾದಲ್ಲಿ ನೀರಿಲ್ಲ ಕಾರ್ಪೊರೇಟ್ರ ಬನ್ನಿ. ನೀರಿಲ್ಲ 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 ನೀರಿಲ್ಲ. ಸಮಾಧಾನ ಸಮಾಧಾನ, ಯಾಕೆ ಹಿಂಗೆ ಕೂಗ್ತೀರಾ? ನನಗೆ ಸೌಂಡ್ ಅಂದ್ರೆ ಆಗಲ್ಲಪ್ಪ. ಪೀಸ್ ಪೀಸ್. ಬಿಸಿಲು ಜಾಸ್ತಿ ಕಣಪ್ಪ. ಯಾಕೆ ಕೂಗಾಡಿ ಸ್ಟ್ರೈನ್ ಮಾಡ್ಕೊತೀರಾ? ಸಾಹೇಬ್ರೆ, ನಿಮಗೆ ಗೊತ್ತಿರೋಂಗೆ ಕುಡಿಯೋಕ್ಕೂ ನೀರಿಲ್ಲ, ಅಡುಗೆಗಂತೂ ಕೇಳಲೇಬೇಡಿ. ಮಕ್ಕಳ ಪರೀಕ್ಷೆ ಸಮಯ, ಎಷ್ಟು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಈ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದರೆ ನೀವು ಹೊರಗಡೆನೇ ಬರಲ್ಲ ಅಂತೀರಲ್ಲ ಸಾಹೇಬ್ರೆ. ಬಿಸಿಲು ಜಾಸ್ತಿ ಕಣ. ಪಾಪ ದೊಡ್ಡ ಬಿಟ್ಟಿದ್ದಾರೆ ಕೂಗಾಡಿ ಕೂಗಾಡಿ. ಅವ್ರಿಗೆ ಎಲ್ಲರಿಗೂ ನನ್ನ ಗ್ಲಾಸ್ ಮಜ್ಜಿಗೆ ತಂದು ಕೊಡಪ್ಪ. ಹೋಗು ಹೋಗು ಹೋಗು. ಸರಿ ಸರ್. ಅಯ್ಯಯ್ಯೋ, ನಮಗೆ ಮಜ್ಜಿಗೆ ಎಲ್ಲ ಬೇಡ, ನೀರು ಬೇಕು. ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ ಸಾಹೇಬ್ರೆ. ಅಲ್ಲ ಸಾಹೇಬ್ರೆ, ಏರಿಯಾದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಹೇಗೆ ಆರಾಮಾಗಿದ್ದೀರಾ? ಯಾರಮ್ಮ ನೀನು? ಇಷ್ಟೊಂದು ವಯಸ್ಸಾಗಿದೆ, ಬಹಳ ಜೋರ ಮಾತಾಡ್ತಾ ಇದೀಯಾ? ಏನ್ ಸಮಾಚಾರ? ಸರ್ ಏನ್ ಸರ್, ವಯಸ್ಸಾಗಿರೋರು ಹಂಗೆ ಮಾತಾಡ್ತಾ ಇದ್ದೀರಾ? ಓಟ್ ಕೇಳೋದಕ್ಕೆ ಬಂದಾಗ ಇದೇ ವಯಸ್ಸಾಗಿರೋರಿಗೆ ಕಾಲ್ ಮುಗಿಯಲ್ವಾ ಸರ್ ನೀವು? ಪಾಪ ಅವ್ರು ಬಿಸಿಲಲ್ಲಿ ಬಂದು ನಿಂತಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಯೋಚನೆ ಮಾಡಿ ಸರ್, ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ. ನೋಡಿ ಮಹಾಜನಗಳೇ, ನಾನು ಹೇಳೋದ ದಯವಿಟ್ಟು ಸಮಾಧಾನ ಕೇಳಿಸ್ಕೊಳ್ಳಿ. ನೀರಿನ ಸಮಸ್ಯೆ ಇದೆ ಸ್ವಾಮಿ, ಆದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ಹೇಳಿ. ಮಳೆ ತರಸ ತಾಕತ್ತು ನನಗೈತಾ? ಇಲ್ಲ, ನನಗಲ್ಲ, ನಿಮ್ಗೆ ಯಾರಿಗೂ ಇಲ್ಲ. ಏನಂತೀರಾ? ನೋಡಿ ಸರ್, ನಾವು ನ್ಯಾಯವಾಗಿ ಹೇಳ್ತಿದ್ದೀವಿ. ನಮ್ ಸಮಸ್ಯೆನ ಹೇಳ್ಕೊಂತಿದ್ರೆ ನಿಮ್ಗದು ತಮಾಷೆನಾ? ಇರಮ್ಮ, ಸಾಹೇಬ್ರು ಮಾತಾಡ್ತಾ ಇಲ್ವಾ? ನಿಮ್ಗಳದೇ ಸಮಸ್ಯೆ, ಸ್ವಲ್ಪ ತಾಳ್ಮೆ ಇರಲಿ. ಅಯ್ಯೋ, ಇನ್ನೂ ತಾಳ್ಮೆ ಹೆಂಗಪ್ಪ ತಗೊಳ್ಳೋದು? ನೀರಿಲ್ಲದೆ ಸಾಯ್ತಾ ಇದ್ದೀವಿ. ಹೀಗೆ ನಾವು ತಾಳ್ಮೆ ತಗೊಂಡಿದ್ರೆ ಅಷ್ಟೇ,
ನೀರಿಲ್ದೆ ಸಾಯೋ ಮಟ್ಟಕ್ಕೆ ಹೊರಟೋಗ್ತೀವಿ. ಆಯ್ತಮ್ಮ, ಈ ಸಮಸ್ಯೆ ನಮ್ಗೆ ಅರ್ಥ ಆಗ್ತಾ ಇದೆ. ಅದನ್ನ ಮೇಲಧಿಕಾರಿಗಳಿಗೆ ತಿಳಿಸ್ತೀರಿ, ಆಯ್ತಾ? ಹಾ, ನೀವೆಲ್ಲ ನನ್ನ ಕುಟುಂಬ ಇದ್ದಂಗಪ್ಪ. ಈ ಗಲಾಟೆಯಲ್ಲಿ ಯಾಕೆ? ಹೋಗಿ ಹೊರಡ್ಬಿಡಿ. ನಮಸ್ಕಾರ ಸರ್. ನಿಂತ್ಕೊಳ್ಳಿ ಸರ್. ನೀವು ಹಿಂಗೆ ಅನ್ಬಿಟ್ರೆ ಹೆಂಗೆ ಸರ್? ಇದಕ್ಕೆಲ್ಲ ಪರಿಹಾರ ಸಿಗದೆ ನಾವು ಇಲ್ಲಿಂದ ಹೋಗಲ್ಲ. ನೀನು ಹೆಂಗ್ ತಿಳ್ಕೊತೀಯೋ ಹಂಗೆ ಕಣಪ್ಪ. ಅಲ್ಲ ಕಣಪ್ಪ, ಬರ ಬಂದ್ರೆ ನೀರಿನ ಸಮಸ್ಯೆ ಬರೋದು ಸಹಜ ತಾನೇ. ಕಳೆದ ವರ್ಷ ಮಳೆ ಎಷ್ಟು ಕಮ್ಮಿ ಬಂತು ಅಂತ ನಿಮ್ಗೆಲ್ಲ ಗೊತ್ತಿಲ್ವೇ? ನಿಮಗೆ ನೀರಿನ ಸಮಸ್ಯೆ ಆಗಿದೆ ಅಂತ ನಾನು ಸೃಷ್ಟಿ ಮಾಡೋಕ್ಕಾಗತ್ತಾ? ನೀವು ಹೇಳಿ ಹೇಳಿ. ಹೋಗಿ ಹೋಗಿ, ನಿಮ್ಗೆಲ್ಲ ಕೆಲಸ ಇಲ್ಲದೆ ನನ್ನ ಮನೆ ಮುಂದೆ ಬಂದ್ಬಿಡ್ತೀರ, ಅದೇ ನನಗೆ ಬೇಜಾರು. ನಿಂತ್ಕೊಳ್ಳಿ ಸರ್. ತಗೊಳ್ಳಿ, ಇದು ನಮ್ಮ ಮನವಿ ಪತ್ರ. ಇದನ್ನ ತಗೊಂಡು ನಮ್ಮ ನೀರಿನ ಸಮಸ್ಯೆನ ಬಗೆಹರಿಸಿ. ಏನಮ್ಮ ಇದು? ಹಾ, ಓ, ಒಟ್ಟಿನಲ್ಲಿ ನೀರಿನ ಪರಿಹಾರ ಆಗೋವರೆಗೂ ನೀವು ಯಾರು ಇಲ್ಲಿಂದ ಹೋಗಲ್ಲ? ಹಾ, ಹೇ ಹುಡುಗರ, ಇವ್ರಿಗೇನೋ ನೀರಿನ ಸಮಸ್ಯೆಗೆ ಸ್ಪಂದಿಸ್ಬೇಕಂತೆ, ಸ್ಪಂದಿಸ್ಬಿಟ್ರಪ್ಪ. ಹಾ, ಅಜ್ಜಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.